ಹಸು ಕೊಟ್ಟ ಶಾಪದಿಂದ ಹೆಣ್ಣು ಮಕ್ಕಳು ಹೆರಿಗೆ ಟೈಮಲ್ಲಿ ಅಷ್ಟೊಂದು ನೋವನ್ನು ಅನುಭವಿಸ್ತಾರೆ ಅನ್ನೋದು ಗೊತ್ತಾ? ಹೌದು. ಪೂರ್ವದಲ್ಲಿ ಒಂದು ಊರಲ್ಲಿ ರೈತನ ಹತ್ತಿರ ಒಂದು ಹಸು ಇರುತ್ತೆ. ಆ ಹಸು ದಿನಾಲು ಹಾಲು ಕೊಡ್ತಾ ಇರುತ್ತೆ. ಅದಕ್ಕೆ ಆ ರೈತ ಹಸುನ ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇರ್ತಾನೆ. ಒಂದು ದಿನ ಆ ಹಸು ಹಾಲು ಕೊಡೋದನ್ನ ನಿಲ್ಸಿದ್ದಕ್ಕೆ ಆ ರೈತ ಅದನ್ನ ಹೊಡೆದು ಮನೆಯಿಂದ ಓಡಿಸ್ತಾನೆ. ಆಗ ಆ ಹಸು ತುಂಬಾ ದುಃಖದಿಂದ, ಭಗವಂತ, ಈ ಮನುಷ್ಯರಿಗೆ ಎಷ್ಟೊಂದು ಕಠಿಣವಾದ ಮನಸ್ಸು, ಎಷ್ಟೊಂದು ಅಹಂಕಾರ ಯಾಕೆ ಕೊಟ್ಟೆ? ನಾನು ಹಾಲು ಕೊಡುವಷ್ಟು ದಿನ ಆ ರೈತ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ದ. ಒಂದು ದಿನ ನಾನು ಹಾಲು ಕೊಡೋದನ್ನ ನಿಲ್ಸಿದ್ದಕ್ಕೆ ನನ್ನನ್ನು ಹೊಡೆದು ಮನೆಯಿಂದ ಓಡಿಸ್ತಾ ಅಂತೇಳಿ ಕೇಳುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಆ ಹಸು ಒಂದು ಕರುವಿಗೆ ಜನ್ಮ ಕೊಡುತ್ತೆ. ಆಗ ಅದೇ ಜಾಗದಲ್ಲಿ ಒಂದು ಹುಡುಗಿ ಬರ್ತಾ ಇರ್ತಾಳೆ. ಆಗ ಆ ಹುಡುಗಿಗೆ ಹಸು, ಅಮ್ಮ, ನನ್ನ ಕರುನ ಎತ್ತಿ ನನ್ನ ಬೆನ್ನಿನ ಮೇಲೆ ಇಡು, ನಾನು ಈ ಜಾಗದಿಂದ ಬೇರೆ ಜಾಗಕ್ಕೆ ಹೋಗ್ಬೇಕಂತ ಕೇಳುತ್ತೆ. ಅದಕ್ಕೆ ಆ ಹುಡುಗಿ, ಚೀಚಿ, ಎಷ್ಟೊಂದು ದರಿದ್ರವಾಗಿದೆ, ಎಷ್ಟೊಂದು ಅಸಹ್ಯವಾಗಿದೆ ನಿನ್ನ ಕರು, ಇದನ್ನ ನನ್ನ ಕೈಗಳಿಂದ ಎತ್ತಿ ನಿನ್ನ ಬೆನ್ನಿನ ಮೇಲೆ ಇಡಬೇಕಾ? ಆ ದರಿದ್ರನ ನಾನು ಮುಟ್ಟೋದಿಲ್ಲ ಅಂತೇಳಿ ಅವಮಾನ ಮಾಡ್ತಾಳೆ. ಅದಕ್ಕೆ ಆ ಹಸು, ಜನ್ಮ ಕೊಡುವಾಗ ಎಷ್ಟೋ ನೋವನ್ನು ನುಂಗಿ